ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಕಣ್ರಿ. ತುಂಬಾ ಜನ ಕಾಣದ ದೇವರು, ಕಾಣದ ಪೂಜೆ, ಏನೇನೋ ನೈವೇದ್ಯಗಳು, ದಾನಗಳು, ಧರ್ಮಗಳು, ಏನೇನೋ ಎಲ್ಲೋ ಗುಡ್ಡ ಬೆಡ್ಡ ಓಡು ಎಲ್ಲಿಯೋ ಎಲ್ಲವೂ ಕಲ್ಲು ಮಣ್ಣೆ, ಅರ್ಥ ಮಾಡ್ಕೋತಿಲ್ಲ. ಅದಕ್ಕೊಂದು ಬೇರೆ ರೂಪ ಕೊಟ್ಟಿದ್ದೀವಿ ಅಷ್ಟೇ. ಒಂದೊಂದಕ್ಕೊಂದೊಂದು ರೂಪ. ಒಂದು ಉದಾಹರಣೆ, ಅನ್ನದ ಚಿತ್ರಾನ್ನ ಮಾಡಿದ್ದೇವೆ, ಮೊಸರನ್ನ ಮಾಡಿದ್ದೇವೆ, ಪುಳಿಯೋಗರೆ ಮಾಡಿದ್ದೇವೆ, ಟೊಮೆಟೊ ರೈಸ್ ಬಾತ್ ಮಾಡಿದ್ದೇವೆ. ಎಲ್ಲವೂ ಅನ್ನವೇ ಅಲ್ವಾ? ಒಂದೊಂದು ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ತರ. ಒಬ್ರು ಪಲಾವ್ ಮಾಡ್ಕೋತಾರೆ, ಒಬ್ರು ಬಿರಿಯಾನಿ ಮಾಡ್ಕೋತಾರೆ. ಊಟವೇ. ಭಗವಂತನೂ ಹಾಗೆ. ನಾ ಕಾಣದ ದೇವರನ್ನ ನಮ್ಮ ಒಳಗಡೆ ಇದ್ದಾನೆ ಭಗವಂತ, ಆದ್ರೂ ಎಲ್ಲೋ ಹುಡುಕ್ತಾನೆ, ಏನೋ ಓಡ್ತೇವೆ. ಯಾರನ್ನು ಕೇಳಿದ್ರು ಇವತ್ತು ನೀವು ನೋಡಿ, ನೀವು ನಂಬಲ್ಲ, ಒಂದು 30 ವರ್ಷದ ಹಿಂದ್ಗಡೆ ಸೈಕಾಲಜಿಸ್ಟ್ಗಳು ಎಲ್ಲೋ ಒಬ್ಬರೋ ಇಬ್ರೋ, ಒಂದು ಊರಿಗೆ ಒಬ್ರು ಇರೋರು, ಒಂದು ಡಿಸ್ಟಿಕ್ಗೆ ಒಂದು 4 ಜನ ಇರೋರು. ಸೈಕಾಲಜಿ ಅನ್ನೋದು ಓದೋರೇ ಇಲ್ಲ. ಓದಿದ್ರು ಕೂಡ ಹ್ಯೂಮನ್ ಸೈಕಾಲಜಿ ಯಾರು ಓದ್ತಾನೆ ಇರಲಿಲ್ಲ. ಇಂಡಸ್ಟ್ರಿಯಲ್ ಸೈಕಾಲಜಿ ಬೇರೆ ಬೇರೆ ತರದ್ದು ಓದ್ಕೊಳ್ಳೋರು. ಆದರೆ ಇವತ್ತು ಪ್ರತಿ ಗಲ್ಲಿಯಲ್ಲಿಯೂ ಮನಃಶಾಸ್ತ್ರಜ್ಞರು ತುಂಬಿಕೊಂಡಿದ್ದಾರೆ. ನಾವು ನಮ್ಮ ಮನ್ಸನ್ನ ಹಂಗೆ ಮಾಡಿಟ್ಕೊಬಿಟ್ಟಿದ್ದೇವೆ, ನೆಮ್ಮದಿ ಇಲ್ಲ. ಯಾರನ್ನು ಕೇಳಿದರೂ ಅಲ್ಲೊಂದು ಡಿಪ್ರೆಷನ್ನು, ಅಲ್ಲೊಂದು ಸಪ್ರೆಷನ್ನು, ಅಲ್ಲೊಂದು ಅಡಿಕ್ಷನ್ನು, ರಿಯಾಕ್ಷನ್ನು, ಆಕ್ಷನ್ನು, ಏನೇನೋ ಮಾಡ್ಕೋತಾ ಇದ್ದೇವೆ. ಬರೀ ಆಕ್ಷನ್ಗಳು ಇಲ್ಲ, ರಿಯಾಕ್ಷನ್ಗಳು. ಯಾರನ್ನು ಕೇಳಿದ್ರು ಆರೋಗ್ಯವಾಗಿಲ್ಲ, ಮುಖ್ಯವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಲ್ಲ. ಕೇಳಿದ್ರೆ ನೆಮ್ಮದಿ ಇಲ್ಲ ಸರ್, ಏನೋ ಸರ್. ಕೇಳಿ ನೋಡಿ, ಯಾರನ್ನಾದ್ರೂ ಕೇಳಿ. ಯಾವುದರಿಂದ ಬರುತ್ತದೆ ನಿಮ್ಮ ನೆಮ್ಮದಿ ಅನ್ನೋದು ನಿಮಗೆ ಗೊತ್ತೇ ಇಲ್ಲ. ಏನೋ ಓಡ್ತೀರಿ. ಕಾರ್ ಇದ್ಬಿಟ್ರೆ ಚೆನ್ನಾಗಿದ್ ಬಿಡ್ತೀವಿ, ಮನೆ ಇದ್ರೆ ಚೆನ್ನಾಗಿದ್ದು ಬಿಡ್ತೀವಿ. ಖಂಡಿತ ಹೇಳ್ತೀನಿ, ನೀವು ಸಾಲ ತಗೊಂಡಿರೋ ಕಾರು ನಿಮ್ದಲ್ಲ. ಅವ್ನು ಯಾವಾಗ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಮನೆ ಯಾವಾಗ ಬೇಕಾದ್ರೂ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬೋದು. 3 ತಿಂಗಳ ಕಂತು ಕಟ್ಟದೇ ಇರಲಿ, ದಂಡಯಾತ್ರೆ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ದಂಡಯಾತ್ರೆಯೇ ಬಂದ್ ನೋಟಿಸ್ ಹಾಕೋದೇನು, ಇನ್ನೊಂದು ಅಯ್ಯೋ ಕೇಳಬೇಡಿ. ಟಾರ್ಚರ್ ಕೊಟ್ಬಿಡ್ತಾರೆ. ಒಂದು 10,000 ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂದ್ರೆ ಕೂಡ ಫೋನ್ ಮಾಡಿ ನಿಮ್ ಜೀವ ಹೆಣ್ಣು ಬಿಡ್ತಾರೆ. ನಿಮ್ಮದಲ್ಲ ಅದು ಮನೆ, ಕಾರ್ ನಿಮ್ದಲ್ಲ. ನಮಗೆ ಇವತ್ತು ಹುಚ್ಚು. ಬ್ಯಾಂಕ್ ಲೋನ್ ಕೊಡ್ತಾನೆ, 1 ಲಕ್ಷ ಸಂಬಳ ಅಂದಿದ್ದೆ, ತಗೋ 30 ಲಕ್ಷದ್ದು 50 ಲಕ್ಷದ್ದು ಕಣ್ ಮುಚ್ಕೊಂಡು ಕೊಡ್ತಾನೆ ಅವನು. ನೀವು ಡೌನ್ ಪೇಮೆಂಟ್ ಬೇರೆ ಮಾಡಿರ್ತೀರಿ, ಒಂದು 10 to 15% ಮಾಡಿರ್ತೀರಿ ಒಂದು ಮನೆಗೆ, ಇಲ್ಲ ಒಂದು ಕಾರಿಗೆ. ಒಂದು 50 ಲಕ್ಷದ ಕಾರಿಗೆ ಕಡಿಮೆ ಅಂದರು ಒಂದು 10 ರಿಂದ 15 ಲಕ್ಷ ಕಟ್ಟಬೇಕು. ಇನ್ನು 35 ಲಕ್ಷಕ್ಕೆ ನೀವು ತೀರ್ಸುವಷ್ಟಲ್ಲಿ 65 ಲಕ್ಷ ಬಂದು ನಿಂತಿರುತ್ತೆ. ಅದು ಆ ಖುಷಿ ನಮಗೆ. ನಿಜ ಹೇಳ್ಬೇಕು ಅಂದ್ರೆ, ಆ EMI ಕಟ್ ಮಾಡೋವಾಗ, ಹೋಗ್ತಿರೋವಾಗ ಗಾಡಿಗೆ ಏನಾದ್ರು ಟಚ್ ಆಯ್ತು, ರಿಪೇರಿ ಆಯ್ತು, ಅಯ್ಯೋ ಕೇಳಬೇಡಿ. 2 ತಿಂಗಳು ಕಂತು ಕಟ್ಟದೇ ಇರ್ಲಿ, ಬಂದು ನೀಟಾಗಿ ನಿಮ್ಮ ಮನೆ ಮುಂದ್ಗಡೆ ನಿಂತ್ಕೋತಾರೆ, ಗಾಡಿ ಕಿತ್ಕೋತಾರೆ. ನಡು ರೋಡಿಗೆ ನಿಂತ್ಕೋಬೇಕು ನಾವು. ಇನ್ನೂ ಕೆಲವರುಗಳು ಹೊಸ ದಂಧೆ ಶುರು ಹಚ್ಕೊಬಿಟ್ಟಿದ್ದಾರೆ, ಮನೆ ಲೀಸ್ ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿ ಅಂತೂ 100 ಮನೆನ ಲೀಸು, ದುಡ್ಡು ತಗೊಂಡು ಪರಾರಿ, ಬ್ಯಾಂಕ್ನಲ್ಲಿ ಲೋನ್ ತಗೊಂಡು. ಆದ್ರೆ ನಮ್ಮ ವೈದಿಕ ಏನ್ ಹೇಳುತ್ತೆ ಗೊತ್ತಾ? ಮನುಷ್ಯನಾಗೆ ನೆಮ್ಮದಿ ಸಿಗ್ಬೇಕಂದ್ರೆ 2 ಮಾಡಿದ್ರೆ ಸಾಕು ಗೊತ್ತಾ? ಮನುಷ್ಯನಿಗೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಮ್ಮ ವೈದಿಕ ಹೇಳ್ಕೊಟ್ಟಿರೋದು 2 ಮಾಡ್ಕೊಂಡ್ರೆ ಸಾಕು. ನಿಮ್ಮ ನೆಮ್ಮದಿ ನಿಮ್ಮ ಬಾಗಿಲಲ್ಲಿ, ನಿಮ್ಮ ಅಂತರಂಗದಲ್ಲಿ. ನಿಜವಾಗ್ಲೂ ಇದನ್ನ ನನ್ನ ಗುರುಗಳು ಹೇಳೋರು. ನಾನು ಆಗಾಗ ಅದಕ್ಕೆ ಅದನ್ನ ನಿಮ್ಮ ಹತ್ರ ಹೇಳ್ತಿರ್ತೇನೆ.
ನಿಮ್ಗೆಲ್ಲ ಗೊತ್ತಿದೆ, ಆದ್ರೂ ನನ್ನ ಗುರುಗಳು ಏನ್ ಹೇಳಿದ್ರು ಅದನ್ನ ಹೇಳ್ತಿದ್ರು. ಎರಡೇ, ಒಂದೇನ್ ಗೊತ್ತಾ, ಯಾರೋ ನಿಮಗ್ ನೋವು ಕೊಟ್ಟಿದ್ದಾರೆ, ಹರ್ಟ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ, ಕ್ಷಮಿಸಿ ಬಿಡುವುದು, ಹೋಗೋ ಬದುಕೋ. ನೀವ್ ಇದೊಂದು ಮಾಡಿ ನೋಡಿ, ತುಂಬಾ ಪೀಸ್ಫುಲ್ ಆಗಿರ್ತೀರ. ಇಲ್ಲ ಅದನ್ನ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಟ್ರಿಗರ್ ಪಾಯಿಂಟ್ಗೆ ಹೋಗುತ್ತೆ. ಇವತ್ತು ನಡೀತಿರೋ ಕೊಲೆಗಳು, ಹತ್ಯೆಗಳು, ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಏನು ಗೊತ್ತಾ? ಕ್ಷಮೆ ಇಲ್ಲ. ನನ್ನ ಹಿಂಗ ಅಂದ್ಬಿಟ್ಟ, ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟ, ಮರ್ಯಾದಾ ಹತ್ಯೆ, ತಗೊಳ್ಳಿ ಬಿಡಿ. ನಮ್ಮ ಮಗಳೇ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ, ಕ್ಷಮಿಸಿ ಬಿಟ್ಟು ಬಿಡಿ. ನಿಜವಾದ ಪ್ರೀತಿ ಕ್ಷಮೆಯಲ್ಲಿರುತ್ತೆ. ನಮ್ಮ ಮಗ ಪಡ್ಕೊಂಡು ಬಂದಿಲ್ಲ, ಹೋಗಪ್ಪ, ಯಾರೋ ನಮಗ್ ದ್ರೋಹ ಮಾಡಿದ್ರು, ಆಗುತ್ತಾ? ಕೋರ್ಟಲ್ಲಿ ಹೋಗಿ ಫೈಟ್ ಮಾಡೋಣ, ಕೋರ್ಟಲ್ಲಿ ಹೋಗಿ ಫೈಟ್ ಮಾಡೋಣ. ನ್ಯಾಯಾಲಯ ಇದೆಯಲ್ಲ, ನಾವ್ಯಾಕೆ ಹೊಡಿಬೇಕು, ಬಡಿಬೇಕು, ಇನ್ನೊಂದು ಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಕು? ಇಲ್ಲ ತಲೆಗೆ ಹತ್ತಿಸ್ಕೊಂಡು ಡಿಪ್ರೆಷನ್. ಸರ್, ಸಾರ್ವಜನಿಕವಾಗಿ ನಮ್ಮನ್ನ ಅವಮಾನ ಮಾಡಿಬಿಟ್ರು ಸರ್, ನಮ್ಮನ್ನೆಲ್ಲರೂ ಮುಂದ್ಗಡೆ ಹೊಡೆದ್ಬಿಟ್ರು ಸರ್, ಆಡಬಾರ್ದು ಮಾತಾಡ್ಬಿಟ್ರು ಸರ್. ಹೋಗ್ಲಿ ಬಿಡಿ, ಅವನು ಆಡ್ದವನು ಚೆನ್ನಾಗಿರ್ಲಿ. ಇದನ್ನ ಅಭ್ಯಾಸ ಮಾಡ್ಕೊಂಡು ನೋಡಿ, ಎಷ್ಟು ನೆಮ್ಮದಿಯಾಗಿರ್ತೀರಿ. ತುಂಬಾ ಆ ವ್ಯಕ್ತಿ ಬಗ್ಗೆ ಹೇಳೋದು ಬೇಡ, ಯೋಚನೆ ಮಾಡೋದು ಬೇಡ, ಬಿಟ್ಬಿಡಿ. ಕ್ಷಮೆಯ ಧರಿತ್ರಿ. ನಮ್ಮ ಒಂದು ಭರತಖಂಡದಲ್ಲಿ ನಮಗೆ ಹೇಳಿಕೊಟ್ಟಿರುವ ಮೊಟ್ಟ ಮೊದಲ ನಿಯಮ ಕ್ಷಮಿಸಿಬಿಡಿ. ಜೀವನದಲ್ಲಿ ಈ ಭರತಖಂಡದಲ್ಲಿ ಹುಟ್ಟಿ ನಿಮ್ ಸುತ್ತಮುತ್ತಲು ಈ ತರದ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ತುಂಬಾ ಆತ್ಮೀಯರೇ ನೋವು ಕೊಡೋದು ಬಿಡಿ, ಕ್ಷಮಿಸಿ ಬಿಡಿ. ನಿಜ ಹೇಳ್ತಾನೆ, ತುಂಬಾ ನೆಮ್ಮದಿಯಾಗಿರ್ತೀರಿ. ಅಲ್ಲೇ ಇಟ್ಕೊಂಡು ಅದನ್ನೇ ಹಾಕೊಂಡು ಅದನ್ನೇ ರಚ್ಚ. ಮೊನ್ನೆ ಕೂಡ ಯಾವುದೋ ಒಂದು ಕಿರುಚಿತ್ರ ನಟಿ, ಒಂದೇ ಮನೆ, ಒಂದೇ ಕುಟುಂಬ, ಬೀದಿಗೆ ಬಂದ್ಬಿಟ್ಟಿದೆ. ಮನುಷ್ಯ ಕ್ರೋಧೋನ್ಮತ್ತನಾದ್ರೆ ಏನು ಮಾತಾಡ್ತಾನೆ, ಅದಿನ್ನಷ್ಟು ಎತ್ತರದ ಪರಾಕಾಷ್ಠತೆಗೆ ಉದ್ವಿಗ್ನ ಸ್ಥಿತಿ ಹೋಗುತ್ತೆ. ಇಲ್ಲ, ಆಗ್ತಿಲ್ಲ ನನ್ನ ಗಂಡ, ಬಿಟ್ಟು ಬಿಡಿ. ಆಗ್ತಿಲ್ಲ ನನ್ನ ಹೆಂಡತಿ, ಬಿಟ್ಟು ಬಿಡಿ. ಕ್ಷಮೆ. ಅದನ್ನ ಕೊಲೆ ಮಾಡೋ ಮಟ್ಟಕ್ಕೆ, ಹರ್ಟ್ ಮಾಡೋ ಮಟ್ಟಕ್ಕೆ, ನಿಂದಿಸೋ ಮಟ್ಟಕ್ಕೆ ಏನ್ ಮಾಡ್ತಿದ್ದೇವೆ ಮಕ್ಕಳೇ? ನಮ್ಮ ಭಾರತೀಯ ವೈದಿಕ ಹೇಳ್ಕೊಟ್ಟಿರೋ ಈ ಒಂದು ಮೂಲ ಮಂತ್ರ, ನೆಮ್ಮದಿಯಾಗಿರ್ತಾವೆ. ಅವನಿರ್ತಾನೋ ಎಲ್ಲೋ ಬೇಡ ನಮ್ಗೆ, ಏನೋ ಇವನೇನು ಮಾಡ್ತಿಲ್ಲ ನಮಗೆ, ಇಷ್ಟು ನಾವು ಮಾಡಿದ್ರು ಬಿಟ್ಬಿಡಿ. ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ. ಕ್ಷಮಿಸಿದ್ದೇನೆ, ಹೋಗ್ಲಿ ಬಿಡೋ, ಬದುಕೋ. ನಾನು ಹಾಕಿದ ಭಿಕ್ಷೆ ಅಂತಲೇ ಅಂದ್ಕೊಳ್ಳಿ. ದೇವ್ರ ಮುಂದ್ಗಡೆ ಪ್ರಾರ್ಥನೆ ಮಾಡಿ, ಅಯ್ಯೋ ನಾನು ಅವನನ್ನ ಬಿಟ್ಬಿಟ್ಟಿದ್ದೇನೆ. ಕೆಲವು ನ್ಯಾಯದ ಪರಿಧಿ ಇರುತ್ತೆ. ನಿಮ್ಮ ಬಗ್ಗೆ ನೋವು ಮಾಡಿದವರಿಗೆ ಕ್ಷಮಿಸಿಬಿಡಿ, ಗೊತ್ತಿದೆ. ಅಲ್ಲೊಂದು ಕಳ್ತನ ಆಗಿದೆ, ಇನ್ನೊಂದು ಅಟ್ಯಾಕ್ ಆಗಿದೆ, ನ್ಯಾಯಾಲಯ ಪರಿಧಿ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಲೀಗಲ್ ಸಿಸ್ಟಮ್ ಇದೆ, ಅಲ್ಲೊಂದು ಹಾಕಿ ಬಿಡಿ. ಒಳ್ಳೆ ವಕೀಲರು, ಒಳ್ಳೆ ಪೊಲೀಸವರು ಇದ್ದಾರೆ, ನಮ್ಮ ಭರತಖಂಡದಲ್ಲಿ ಇದಾರಪ್ಪ. ನಮ್ಮ ಕರ್ನಾಟಕದಲ್ಲಂತೂ ಕನ್ನಡದವ್ರು 99% ಇದಾರಪ್ಪ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ, ಬೇಡ. ಕ್ಷಮಿಸಿಬಿಡಿ. ಇನ್ ಎರಡನೇದೇನು ಗೊತ್ತಾ? ಅದ್ಭುತವಾಗಿ ನಮ್ಮ ವೈದಿಕ ಸಿಸ್ಟಮ್ ಹೇಳುತ್ತೆ, ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಗೊತ್ತಾ? ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನಾನು ಆಗಾಗ ಹೇಳ್ತಿರ್ತೇನೆ, ನೀವು ಪುಟಾಣಿ ಮಕ್ಕಳು, ನಾನು ನರರೂಪ ರಾಕ್ಷಸ ಅಂತ ಮಾಡಿರ್ತೇನೆ. ಖಂಡಿತ ನೀವು ಅಡಿಕೆ ಕದ್ರೆ ನಾನು ಆನೆನೇ ಕದ್ದಿರ್ಬೋದು, ಖಂಡಿತ ಕದ್ದಿರ್ತೇನೆ. ನಿಮ್ಮ ಪಾದಗಳಿಗೆ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಕ್ಷಮಿಸ್ಬಿಡಿ. ನನ್ನಿಂದ ತಿಳಿದೋ ತಿಳಿಯದೆಯೋ ಎಲ್ಲೋ ಒಂದು ತಪ್ಪಾದ ಮಾತು, ತಪ್ಪಾದ ವಾಕ್ಯ, ತಪ್ಪಾದ ಒಂದು ಪ್ರವಚನ, ತಪ್ಪಾದ ಚಿಂತನೆ ಬಂದ್ಬಿಡುತ್ತೆ. ಈ ವಿದ್ಯೆಯ ಪರಾಕಾಷ್ಠತೆಯಲ್ಲಿ ಹತ್ತುತ್ತಾ ಕೆಲವೊಂದು ವಿಭಿನ್ನವಾದಂತ ಒಂದು ವಿಚಿತ್ರವಾದಂತ ಭಾವಗಳು, ನಾನು ಯಾರು ಗೊತ್ತೇನೋ ಅನ್ನತಕ್ಕಂಥದ್ದು ಬಂದ್ಬಿಡುತ್ತೆ. ಕ್ಷಮೆ ಇರ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಿರ್ತಾನೆ. ಯಾಕೆ ಗೊತ್ತಾ? ತುಂಬಾ ನೆಮ್ಮದಿಯಾಗಿ ಹೋಗಿ ಮಲಗ್ತಾನೆ. ನಾನು ನಿಮ್ಮ ಮುಂದ್ಗಡೆ ನನ್ನ ತಪ್ಪುಗಳನ್ನ ಹೇಳ್ಕೊಂಡೆ, ಕ್ಷಮಿಸ್ಬಿಡಿ. ಹೌದು, ತುಂಬಾ ಆತ್ಮೀಯರ ಹತ್ರ, ಎಲ್ಲೋ ನಿಮ್ ಪತ್ನಿ, ಸಾರಿ ಪುಟ್ಟ, ಹಿಂಗ ಆಡ್ಬಾರ್ದಿತ್ತು, ಬಿಡಿ. ಆಕೆ ಒಪ್ತಳೋ ಇಲ್ವೋ, ಆತ ಒಪ್ಕೊಂಡಿದ್ದಾನೋ ಇಲ್ವೋ, ಮನಸ್ಸಿಗೆ ತಗೊಂಡಿದ್ದಾನೋ ಇಲ್ವೋ, ಅದನ್ನ ಬೇರೆ ರೀತಿ ತಗೊಂಡಿದ್ದಾನೋ ಇಲ್ವೋ, ಕೆಲವೊಂದು ಸಮಯ ನಿಮ್ಮ ತಪ್ಪುಗಳನ್ನ, ಹೌದು ಸರ್ ನಾನು ಹೋಮ್ವರ್ಕ್ ಮಾಡ್ಲಿಲ್ಲ ಸರ್, ಸ್ಟೂಡೆಂಟ್ ಆಗಿ ಒಪ್ಕೋಬಿಡಿ ಟೀಚರ್ ಹತ್ರ. ಅದಕ್ಕೆ ಇನ್ನೊಂದು ಏನೋ ಸುಳ್ಳು ಹೇಳ್ತಾ ಕುತ್ಕೋಬೇಡಿ.
ಯಜಮಾನ್ರ ಹತ್ರ ಕೆಲ್ಸಕ್ಕೆ ಲೇಟಾಗಿ ಬಂದಿದ್ದೀರಿ, ಹೇಳ್ಬಿಡಿ, ಸಾರಿ ಸರ್ ಮನೇಲಿ ಮಗು ಇತ್ತು, ಯಜಮಾನ್ರ ಜೊತೆ ಎಲ್ಲೋ ಒಂದು ವೀಕೆಂಡ್ ಹೋಗಿದ್ವಿ, ಲೇಟಾಗಿ ಬಂದ್ವಿ, ಲೇಟಾಗಿ ಎದ್ವಿ, ಸಾರಿ ಸರ್ ಇನ್ನೊಂದ್ಸಲಿ ಆಗೋಲ್ಲ ಸರ್. ನಿಮ್ಮ ತಪ್ಪನ್ನು ಒಪ್ಕೊಬಿಡಿ. ಎಲ್ಲೋ ಒಂದು ಸುಳ್ಳು ಬಿಲ್ ಹಾಕ್ಬಿಟ್ಟು, ಒಂದು ಲಂಚ್ ಬಿಲ್ ಹಾಕ್ಬಿಟ್ಟು ಒಂದು 100 ರೂಪಾಯಿ ತಿಂದುಬಿಟ್ರಿ, ಗೊತ್ತಾಗ್ಬಿಡ್ತು ಅವ್ರಿಗೆ, ಸರ್ ಸಾರಿ ಸರ್. ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿಡಿ ನಿಮ್ಮವ್ರ ಬಳಿ, ಪರವಾಗಿಲ್ಲ, ಅವ್ರ ಕಾಲು ಹಿಡ್ಕೊಂಡ್ಬಿಡಿ, ತೊಂದರೆ ಇಲ್ಲ. ಕ್ಷಮಿಸ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ಆತ್ಮಕ್ಕಿದೆಯಲ್ಲ, ಅದು ಸಿಗೋ ಒಂದು ಆನಂದ ಇದೆಯಲ್ಲ, ಅದು ಬೇರೆ. ಭಗವಂತನ ಹತ್ರ ಆದ್ರೂ ಹೇಳ್ಬಿಡಿ. ಆ ತಪ್ಪುಗಳನ್ನು ಭಗವಂತನ ಹತ್ರ ಶಿರಸಾವಹಿಸಿ, ನಿಮ್ಗೆ ಗೊತ್ತಿದೆ, ಹೇಳೋಕ್ಕಾಗಲ್ಲ ಕೆಲವೊಂದು. ಹಾಗೋಯ್ತು, ಸರಿ, ಯಾರದೋ ಬದುಕು, ಯಾರದೋ ಅನ್ನ, ಯಾರದೋ ಊಟ, ಯಾರದೋ ಜೀವನ, ಯಾರದೋ ನೆರಳು ತಗೋಬಿಟ್ರಿ. ಈ ಪೆನ್ ತಗೋಬಿಟ್ಟೆ, ನಿಮ್ದಿತ್ತು. ಅಯ್ಯ ಇದೇನಿದು, ಎಂಥ ಕೆಲಸ ಮಾಡಿಬಿಟ್ಟೆ ಪಾಪ, ಇದು ತಪ್ಪಲ್ವಾ, ನಾನು ಮಾಡ್ತಿರೋದು ತಪ್ಪಲ್ವಾ, ಅಯ್ಯೋಯ್ಯೋ ನನಗೆ ಯಾಕಿಂತ ಬುದ್ಧಿ ಬಂತು ಭಗವಂತ, ಇದೇನಿದು, ತಟೆ ತುಂಬ ಪ್ರಸಾದ ಕೊಟ್ಟಿದೀಯ ನೀನು, ನಾನು ನೋಡ್ದಂಗ ಗಂಜಿಗೆ ಕಣ್ಣು ಹಾಕ್ಬಿಟ್ಟೆ, ಅಯ್ಯೋಯ್ಯೋ ಇದೇನಿದು ಕರ್ಮಾಟ ಬುದ್ಧಿ. ಆಗ್ಬಿಡುತ್ತೆ ಮಕ್ಕಳೇ, ಎಲ್ಲರಿಗೂ ಆಗುತ್ತೆ. ನೀವು ನೆಮ್ಮದಿಯಾಗಿರ್ಬೇಕಂದ್ರೆ ಇವೆರಡು ಮಾಡಿ ನೋಡಿ. ಒಂದು, ಕ್ಷಮಿಸಿಬಿಡಿ. ಯಾರೋ ನಿಮಗೆ ನೋವು ಕೊಡ್ತಿದ್ದಾರೆ, ನಿಮ್ಮ ಕೊಲೀಗೋ, ನಿಮ್ಮ ಬ್ರದರೋ, ಫಾದರೋ, ವೈಫೋ, ಮದರೋ, ಹೋಗ್ಲಿ ಬಿಡಿ, ಬಿಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರಿ, ಒಂದು ಡಿಪ್ರೆಷನ್ ಜಾರ್ತೀರಿ, ಕಾಯಿಲೆಗಳಿಗೆ ಒಳಗಾಗ್ತೀರಿ, ಇಲ್ಲ ವಿಪರೀತ ಪ್ರಚೋದನೆಗೆ ಒಳಗಾಗಿ ಹತ್ಯೆಯ ಪ್ರಯತ್ನಕ್ಕೆ ಹೋಗ್ಬಿಡ್ತೀರಿ. ಇವತ್ತು ಎಲ್ಲೆಲ್ಲಿ ನೋಡಿದರೂ ಕೂಡ ಹತ್ಯೆ ಆತ್ಮಹತ್ಯೆ, ಹತ್ಯೆ ಆತ್ಮಹತ್ಯೆ. ನೀವು ಇವೆರಡನ್ನು ಫಾಲೋ ಮಾಡಿ. ಸಹಿಸ್ಲಿಕ್ಕೆ ಆಗ್ತಿಲ್ಲ, ಅದನ್ನ ನೀವು ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ತಗೋಬಿಟ್ಟಿದ್ದೀರಿ, ವಿಪರೀತ ಪರ್ಸನಲ್ ಅಟ್ಯಾಕ್. ಐ ಕೆನಾಟ್, ನೋ, ನಾನು ಅನ್ನೋದಿಲ್ಲ, ಎಂಥದಿಲ್ಲ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಈ ಹತ್ಯೆ, ಆತ್ಮಹತ್ಯ, ಇಂಥ ಒಂದು ಆಲೋಚನೆಗಳಿಂದ ಹೊರಗಡೆ ಬರ್ತೀರಿ, ನೆಮ್ಮದಿಯಾಗಿರ್ತೀರಿ. ನನ್ನ ಮಾತು ಕೇಳಿ, ನಿಮ್ಗೆ ನೆಮ್ಮದಿ ಬೇಕಾ? ಇವೆರಡು. ಎದುರುಗಡೆ ಯಾರೋ ಟ್ರಾಫಿಕ್ಕು, ಆಯ್ತು ಸರ್. ನಿಮ್ಮದಲ್ಲದ ತಪ್ಪಿಗೆ ಫೈನು, ಆಯ್ತು ಸರ್, ಆಯ್ತು ಸರ್, ಕ್ಷಮಿಸಿ ಸರ್. ಆಗ್ಬಿಟ್ಟಿದೆ. ಸ್ಕೂಲಿಗೆ ಕರೆದು ಏನೋ ಮಾಡ್ತಿದ್ದಾರೆ, ಎಲೆಕ್ಟ್ರಿಸಿಟಿ ಅವ್ರು ಬಂದು ಬಿಲ್ ಕಟ್ಟಿದ್ರು, ಅವರ ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿಲ್ಲ, ಕರೆಂಟ್ ಕಿತ್ಬಿಟ್ಟಿದ್ದಾರೆ, ಆಯ್ತು ಸರ್. ಈ ಥರ ಪ್ರತಿಯೊಂದಕ್ಕೂ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಕ್ಷಮೆ, ನೆಮ್ಮದಿಯಾಗಿರ್ತೀರಿ. ಎರಡನೇದು ಮಾಡಿ, ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಿ. ಮಿಸ್ಸಸ್ ಹೇಳ್ತಾರೆ, ಏನ್ರಿ ನನಗೆ ಗೊತ್ತಾಯ್ತು ಇಂಥ ಕೆಲಸ ಮಾಡಿದ್ದೀರಂತೆ. ಹೌದು ಪುಟ್ಟ, ಮನೆ ಕೊಡದೆ ದುಡ್ಡು ತೊಗೊಂಡೋಗ್ಬಿಟ್ಟು ಸ್ವಲ್ಪ ನಿನ್ನ ಒಡವೆ ಎಲ್ಲ ತೊಗೊಂಡೋಗ್ಬಿಟ್ಟು ಟ್ರೇಡಿಂಗಲ್ಲಿ ಹಾಕಿದ್ ನನ್ನ ತಪ್ಪೆಪ್ಪ. ಅದನ್ನೇ ವಾದಿಸ್ತಾ ಕೂತ್ಕೋಬೇಡಿ, ಅದನ್ನೇ ವಾದಿಸ್ತಾ ಅಲ್ಲಿಟ್ಬಿಡಿ. ಹೌದು ಪುಟ್ಟ, ಸಾರಿ. ಅವ್ರು ತಿಳ್ಕೊಳ್ಳಿ, ಅವರಿಗೂ ಕ್ಷಮೆ ಅನ್ನೋದು ಬಂದ್ಬಿಡುತ್ತೋ ಅವ್ರ ತಲೆಗೆ ಹತ್ತಿಸ್ಕೊಳ್ಳಲ್ಲ. ನೀವು ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ, ಅರಿವು ಮೂಡಿಸ್ಕೊಬಿಟ್ರಿ, ಛೇ ಇದು ಮಾಡ್ಕೋಬಾರ್ದಿತ್ತು. ರಾತ್ರಿ ಪೂರ್ತಿ ಕುಡಿದು ಬೆಳ್ಳಂಬೆಳಗ್ಗೆ ಮಖ ಊದಿಸ್ಕೊಂಡು ಆಫೀಸ್ಗೆ ಹೋದಂದ್ರೆ ಕ್ಯಾಕೋ ಹೋಗಿದ್ದಾರೆ. ಏನ್ರಿ ಇದು, ಹಿಂಗ್ ಬಂದಿದ್ದೀರಾ, ಇದೇನ್ರಿ ಇದು? ಇಲ್ಲ ಸರ್, ಹಿಂಗೆ ಪಾರ್ಟಿ ಇತ್ತು, ಹಿಂಗೆ ಮಾಡಬಾರ್ದಿತ್ತು, ಕ್ಷಮಿಸಿ ಸರ್, ಸಾರಿ ಸರ್. ನಿಮ್ಮ ತಪ್ಪನ್ನು ಹೇಳ್ಕೊಂಬಿಡಿ. ನಿಮ್ಮ ಯಜಮಾನ, ನಿಮ್ಮ ದೊರೆ, ದೇವರು, ಅನ್ನಪ್ರಭು, ಹೇಳ್ಬಿಡಿ ಒಂದು ಮಾತು, ತೊಂದರೆ ಇಲ್ಲ. ನಿಮ್ಮ ಮಿಸ್ಸಸ್ಸು, ನಿಮ್ಮ ತಾಯಿಯೇ, ನಿಮ್ಮ ಮಗಳು, ನಿಮ್ಮ ತಾಯಿ ಇನ್ನೊಂದು ರೂಪ ಇರ್ಲಿ. ಇಲ್ಲಮ್ಮ, ಏನೋ ಒಂದು ಆಗಬಾರ್ದಿತ್ತು, ಈಗ ತಲೆ ಬಗ್ಸಿ ನಿಂತು ಬಿಡಿ, ಪರವಾಗಿಲ್ಲ. ಕೆಲವೊಂದು ಸಮಯ ನಿಮ್ಮ ಮಕ್ಕಳ ಹತ್ರ ಅದನ್ನ ಪೌರುಷ ಅಂತ ತೋರ್ಸ್ಕೋಬೇಡಿ. ಈ ಪ್ರಪಂಚದಲ್ಲಿ ಶುದ್ಧಿ ಇರೋರು ಯಾರೂ ಇಲ್ಲ, ನೆನಪಿಟ್ಟುಕೊಳ್ಳಿ. ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ, ಅಯ್ಯೋ ಖಂಡಿತ ಇಲ್ಲ. ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ ಅಂದಮೇಲೆ ಸರಿ ಅನ್ನತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ನಾವ್ ಹೇಳ್ಕೊಳ್ಳೋದು ನಾನ್ ಸರಿ ಸರಿ, ಅದೆಲ್ಲ ಸುಳ್ಳು. ಸೊ ಇನ್ಮೇಲೆ ಈ ಎರಡು ಲಕ್ಷಣಗಳನ್ನ ಅಭ್ಯಾಸ ಮಾಡಿ ನೋಡಿ ಮಕ್ಕಳೇ, ತುಂಬಾ ನೆಮ್ಮದಿ ಇರ್ತೀರಿ. ಅಟ್ಲೀಸ್ಟ್ ಹೆಂಡತಿ ಹತ್ರ ಹೇಳ್ಕೊಳಕ್ ಸಂಕೋಚ, ಮಕ್ಕಳ ಹತ್ರ ಅಲ್ಲೊಂದಿದೆ, ಅಲ್ಲೊಂದು ಗುಟ್ಟಿದೆ, ಅದು ನಿಮ್ಮ ಮಟ್ಟಕ್ಕೆ ಮಾಡಬಾರದ ತಪ್ಪು. ಏನೋ ಒಂದು ಭಗವಂತನ ಬಳಿ, ಭಗವಂತ ಎಲ್ಲಿದ್ದಾರೆ? ನಿಮ್ಮ ಆತ್ಮದಲ್ಲಿ. ಆತ್ಮಕ್ಕಾದ್ರೆ ಹಿಂಗೆ ಕುಳಿತುಕೊಂಡು
ಕ್ಷಮೆ ಇರಲಿ ಭಗವಂತ. ನಿಮ್ಮ ತಾಯಿ ನೆನೆಸ್ಕೊಂಡು, ತಂದೆ ನೆನೆಸ್ಕೊಂಡು, ಹಿರಿಯರು ನೆನೆಸ್ಕೊಂಡು, ಇದಾಗಬಾರ್ದಿತ್ತು, ಇಂಥ ಕೆಲಸ ಮಾಡಿಬಿಟ್ಟೆ, ಕ್ಷಮೆ ಇರಲಿ. ನಾನು ಇನ್ಮೇಲೆ ಜೀವನದಲ್ಲಿ ಆದಷ್ಟು ಈ ತಪ್ಪನ್ನು ಪುನರಾವರ್ತನೆ ಮಾಡಿದ ಹಾಗೆ ನನಗೆ ದಾರಿ ಮಾಡಿಕೊಡು ಅಂತ ಆ ಭಗವಂತನ ಬಳಿ ಪ್ರಾರ್ಥನೆ ಮಾಡಿ. ಅವನು ಅರ್ಥ ಮಾಡ್ಕೋತಾನೆ, ನಿಮ್ಮನ್ನ ದಾರಿ ಕರ್ಕೊಂಡು ಬರ್ತಾನೆ, ಕ್ಷಮಿಸ್ತಾನೆ, ನಿಮ್ಮನ್ನು ನಿಲ್ಲಿಸ್ತಾನೆ, ನೆಮ್ಮದಿಯಾಗಿರ್ತಾನೆ. ನಿಮಗೆ ನೆಮ್ಮದಿ ಬೇಕು ಅಂದ್ರೆ ಎರಡೇ ಸಾಕು. ಒಳ್ಳೆಯದಾಗ್ಲಿ.